ಅಕ್ಕ ನಾವು ಬಂದಿದ್ದೀವಿ. ಅಯ್ಯೋ ಅಕ್ಕ, ನನ್ಗೆ ಊಟ ಮಾಡೋದಕ್ಕೆ ಮೂಡಿಲ್ಲ. ಏನೋ ನೀವು ಬಂದ್ರಿ ಅಂತ ಬಂದೆ ಅಷ್ಟೇ. ಅಲ್ಲ ಅಕ್ಕ, ಆ ದಿಶನ್ಗೆ ಎಷ್ಟು ಕೊಬ್ಬಿರ್ಬೇಕು ಅಂತೀನಿ. ಅರಸನ ಕೋಟೆ ಅಖಿಲಾಂಡೇಶ್ವರಿ ಮುಂದೆನೆ ಅಷ್ಟೆಲ್ಲ ಮಾತಾಡ್ತಾಳಲ್ಲ. ನೀವಾಗಿರೋದಕ್ಕೆ ಸುಮ್ಮನಿದ್ದೀರಕ್ಕ. ನಾನೇನಾದ್ರೂ ನಿಮ್ ಜಾಗದಲ್ಲಿ ಇರ್ಬೇಕಿತ್ತು. ಈಗ ಆ ವಿಷಯ ಮಾತಾಡೋ ಅವಶ್ಯಕತೆ ಇಲ್ಲ ದಾಮಿನಿ. ಸಾರಿ ಅಕ್ಕ, ಏನೋ ಫೋರ್ಸಲ್ಲಿ ಬಂದ್ಬಿಡ್ತು ಅಂದ್ಬಿಟ್ಟೆ ಅಷ್ಟೇ. ಅಕ್ಕ, ಯಾಕೆ ಎದ್ಬಿಟ್ರಿ? ಊಟ ಮಾಡಲ್ವಾ? ಬಡ್ಸೋಕ್ ಮುಂಚೆನೆ ಎದ್ಬಿಟ್ರಿ. ನನಗೆ ಊಟ ಮಾಡೋ ಮನಸ್ಸಿಲ್ಲ, ನೀವೆಲ್ಲ ಮಾಡಿ. ಅಮ್ಮ, ಊಟದ ಮೇಲೆ ಕೋಪ ತೋರಿಸ್ಬಾರ್ದು ಅಂತ ನೀವೇ ಅಲ್ವಾ ಹೇಳ್ತಾ ಇದ್ದಿದ್ದು? ಕೋಪ ಅನ್ನದ ಮೇಲಲ್ಲ, ನನ್ನ ಮೇಲೆ ನನಗೆ ಕೋಪ. ಇವನನ್ನ ಹೆತ್ತ ತಪ್ಪಿಗೆ ನನ್ನ ಮೇಲೆ ನನಗೆ ಕೋಪ. ಎರಡು ಮಕ್ಕಳನ್ನ ಎರಡು ಕಣ್ಣುಗಳ ತರ ಕಾಪಾಡ್ಕೊಂಡು ಬಂದೆ. ಒಬ್ಬ ದಾರಿ ತೋರಿಸೋ ಕಣ್ಣಾದ್ರೆ ಇನ್ನೊಬ್ಬ ದಾರಿ ತಪ್ಪಿಸೋ ಕಣ್ಣಾಗಿದ್ದಾನೆ. ಒಬ್ಬ ಊಟ ಬಡಿಸೋ ಕೈ ಆದ್ರೆ ಇನ್ನೊಬ್ಬ ಹಸುವೆನೆ ಕೆಡಿಸ್ತಾ ಇದ್ದಾನೆ. ನನಗೋಸ್ಕರ ನೀವ್ಯಾರು ಊಟ ಬಿಡೋ ಅವಶ್ಯಕತೆ ಇಲ್ಲ. ಅನ್ನ ಚೆಲ್ಬಾರ್ದು. ಪ್ರೀತು, ಅಮ್ಮನ ಹತ್ರ ಸಾರಿ ಕೇಳಿ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳು. ಆದಿ, ಯಾರು ಯಾರಿಗೂ ಒತ್ತಾಯ ಮಾಡೋ ಅವಶ್ಯಕತೆ ಇಲ್ಲ. ಈ ಮನೆಯಲ್ಲಿ ಎಲ್ಲ ಎದೆ ಎತ್ತರಕ್ಕೆ ಬೆಳೆದು ನಿಂತಿರೋರು, ನಿರ್ಧಾರ ತಗೊಳ್ಳೋ ಶಕ್ತಿ ಇರೋರು. ಆದರೆ ನಿರ್ಧಾರ ತಗೊಳ್ಳೋದಕ್ಕೆ ಉಳಿದಿರೋದು ಇನ್ನೆರಡೇ ದಿನ. ಅಷ್ಟರಲ್ಲಿ ಸರಿಯಾದ ನಿರ್ಧಾರ ತಗೊಂಡ್ರೆ ಒಳ್ಳೆಯದು.